ದ್ವೇಷವಕ ಹಿರಿದಿರಿದು ತೀರುವೆನ ಹಿರಿದಿರಿದು ತೀರುವೆನ ಹಿರಿದಿರಿದು ತೀರುವೆನ ಹಿರಿದಿರಿದು ತೀರು ಜೀವ ಭಾವ ಮೇವು ಬರಲಿದೆ ಜೀವ ಭಾವ ಮೇವು ಬರಲಿದೆ ಮೇವು ಬರಲಿದೆ ಮೇವು ಬರಲಿದೆ ನನಗೆ ಮೇವು ಬರಲಿದೆ. ಪ್ರೋಣಿ ಹಿಂಸೆ ಮಾಡುವುದರಲ್ಲಿ ನೊರಗಿಂತ ಪರಾಕ್ರಮಿಯು ಬೇರೆ ಯಾರೂ ಇಲ್ಲ. ಏನಿದು ಏನಿದು ಈ ಪ್ರದೇಶವು ಇಷ್ಟೊಂದು ರಮ್ಯವಾಗಿರುವುದಲ್ಲ. ಇರಲಿ, ನನ್ನ ಮಗನಾದ ಶಂಭುಕಾಸುರನು ಸೂರ್ಯದೇವನನ್ನು ಕುರಿತು ತಪಸ್ಸು ಮಾಡಲು ಹೋಗಿರುವನು. ಅವನು ಬರುವ ತನಕ ಅವನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ತಯಾರಿಸಿಕೊಂಡು ಅವನಿಗೆ ನನ್ನ ಕೈಯಾರೆ ತಿನ್ನಿಸುವೆನು. ಶಂಭುಕ, ಮಗನೇ ಶಂಭುಕ, ಶಂಭುಕ, ಮಗನೇ ಶಂಭುಕ, ಕುಮಾರ ಶಂಭುಕ, ಶಂಭುಕ, ಹೇ ಕುಮಾರ, ಅಯ್ಯೋ ಶಂಭುಕ, ನಿನ್ನ ಶಿರಚ್ಛೇದನ ಮಾಡಿದವರಾರು? ಕಂದ, ಹೆತ್ತ ಹಡಲಿಗೆ ಬೆಂಕಿ ಇಟ್ಟಯ ಕುಮಾರ. ನಾನು ಯಾರನ್ನು ಶಂಭುಕನೆಂದು ಕರೆಯಲಿ? ಕುಮಾರ, ಕಂದ, ಇದೇನಿದು? ಬಿಸಿ ರಕ್ತ, ಬಿಸಿ ರಕ್ತ. ಇರಲಿ, ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲೇ ಎಲ್ಲ ಇರುವಂತೆ ಕಾಣುತ್ತಿರುವುದು. ನಾನೀಗಲೇ ಹೋಗಿ ಅವರನ್ನು ತಿಂದು ಹೇಗೆ ಬಿಡುವೆನು. ಇಂದು ನಾನು ಬಂದುವೆನು ಆನಂದವ, ಇಂದು ನಾನು ಬಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಇಂದು ನಾನು ಬಂದುವೆನು ಆನಂದವ. ನರರ ಕಣ್ಣು ಗುಡ್ಡಗಳ ಹುರಿದು ಬಾವಿಗೆಯ ಮಾಡಿ, ನರರ ಕಣ್ಣು ಗುಡ್ಡಗಳ ಹುರಿದು ಸಂಡಿಗೆಯ ತೆರಳಕ್ಕಿತ್ತು ಸಾವಿಗೆಯ ಪಾಯಸ ಬಿಡುವೆನು. ಇಂದು ನಾನು ಇಂದು ನಾನು ಬಂದು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಬಂದುವೆ ಆನಂದವ. ಸೀತಾ, ಪುತ್ರ, ನೋಡಿ ವನದಂದವಾ, ಸೀತಾ ನೋಡಿ ವನದಂದವಾ, ನೋಡಿ ವನದಂದವಾ, ಸೀತಾ ನೋಡಿ ವನದಂದವಾ. ಸೀತಾ,
ನೋಡೆಯೇ ವನದಂದವಾ ಸೀತಾ ನೋಡೆಯೇ ವನದಂದವಾ ಸೀತಾ ಹೇಗೆ ಬಾ ಕ್ಷೀರ ಕೋಕಿಲ ಲಾಪಗಳ ಮೇರೆ ಮೇರೆಯುತಿಹ ದುಂಬಿಗಳ ಕ್ಷೀರ ಕೋಕಿಲ ಲಾಪಗಳ ಮೇರೆ ಮೇರೆಯುತಿಹ ದುಂಬಿಗಳ ಸಾರಿ ಓಡುತ್ತಿವೆ ಹರಿಣಗಳು ಮೇರೆ ಮೇರೆಯುತಿಹ ಶುಕತಿ ಕಂಗಳ ಸೀತಾ ಸಾರಿ ಓಡುತ್ತಿವೆ ಹರಿಣಿಗಳು ನೀರಿ ಮೆರೆಯುತ್ತಿಹ ಶುಕಪಿ ಕಂಗಳ ಮನಗೆ ಬಹಳ ಮುದವ ತರುವ ಅಲ್ಲವೇ ಸೀತಾ ಮನಗೆ ಬಹಳ ಮುದವ ತರುವ 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 ದರ ದರದ ಪುಷ್ಪಗಳ ಸೊಬಗಿರಲು ನೋಡಿಗೆ ವನದಂದವಾ ಸೀತಾ ನೋಡಿಗೆ ವನದಂದವಾ ನೋಡಿಗೆ ವನದಂದವಾ ಸೀತಾ ನೋಡಿಗೆ ವನದಂದವಾ ನೋಡಿಗೆ ವನದಂದವಾ ನೋಡಿಗೆ ವನದಂದವಾ ಸೀತಾ ಆರ್ಯಪುತ್ರ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಆಹಾ ಆಹಾ ಶುಕಪಿಕನ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶವನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಆಹಾ ಸೀತಾ ಆರ್ಯಪುತ್ರ ಜಾನಕಿ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಮಲಗಿ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸ ದಾಸಿರಿಯಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ ಸೀತಾ? ಆರ್ಯಪುತ್ರ ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತಲೂ ಅತಿಶಯವಾದ ಸೌಭಾಗ್ಯ ಬೇರೆದುಂಟೆ. ಅಲ್ಲದೆ ಆ ನಾಡಿಗಿಂತಲೂ ಈ ಕಾರ್ಯ ಎಷ್ಟು ಮನಕ್ಕೆ ಆನಂದವನ್ನುಂಟು ಮಾಡುತ್ತಿರುವುದು. ಪದೇ ಪದೇ ಈ ರೀತಿ ಮಾತನಾಡಿ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಬೇಡಿ. ಹೌದು ಸೀತಾ, ನಿನ್ನ ಮಾತು ಬಹಳ ಸಹ. ನಾವು 14 ವರ್ಷ ವನವಾಸವನ್ನು ಆನಂದದಿಂದ ಇಲ್ಲಿಯೇ ಕಾಲವನ್ನು ಕಳೆಯೋಣ. ಅದು ಅಲ್ಲದೆ ಲಕ್ಷ್ಮಣನ ಈ ಪರ್ಣಶಾಲೆಯನ್ನು ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾನಲ್ಲವೇ? ಹೌದು ಆರ್ಯಪುತ್ರ. ಅದಿರಲಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರದಿರಲು ಕಾರಣವೇನು? ಅಗ್ರಜ, ನಮಸ್ಕರಿಸುವೆ. ಸಹೋದರ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಣ್ಣ, ಓರ್ವರು ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸಿದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ಆತನಿಂದ ಈ ಖಡ್ಗವನ್ನು ನಾನೇ ಪಡೆದುಕೊಂಡು ಈ ಖಡ್ಗದಿಂದ ರಾಕ್ಷಸನ್ನು ಸಂಹರಿಸಿ ಬಂದೆನು. ಏನು, ಕಡೆಗೂ ಸಂಹರಿಸೇ ಬಿಟ್ಟೆಯಾ? ಚಿಂತೆ ಇಲ್ಲ. ನಿನ್ನ ಆತ್ಮರಕ್ಷಣೆಗಾಗಿ ಈ ಖಡ್ಗವು ನಿನ್ನ ಬಳಿಯಲ್ಲೇ ಇರಲಿ. ಆ ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಹಾಗೆ ಆಗಲಿ ಅಣ್ಣ. ಬಾ ಸೀತಾ. ಓಹೋ, ನನ್ನ ಕುಮಾರನನ್ನು ಕೊಂದ ಆ ಪಾಪಿಗಳು ಇವರೇ ಇರಬೇಕು. ಇರಲಿ, ಇವರನ್ನೀಗಲೇ ಕೊಂದು ತಿಂದು ಹೇಗೆ ಬಿಡುವೆನು. ಓಹೋ, ಏನಿದು?
ಒದಿಸೋಣವೆಂದರು ಬಂದರೆ ವರಿಸಲು ಮನಸ್ಸಾಗುತ್ತಿರುವುದಲ್ಲ. ಏನು ಮಾಡಲಿ, ನಾನೇನು ಮಾಡಲಿ ಈಗ? ನಾನೀಗಲೇ ವರಿಸುವೆ, ನಾನೀಗಲೇ ಕಲ್ಲಿನ ಮೇಲೆ ಪಲ್ಲಂಗವ ಹಾಸಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲಂಗವ ಹಾಸಿಕೊಂಡು, ವಲ್ಲಭನ ಪ್ರಾಣ ವಲ್ಲಭನ ಪ್ರಾಣ ವಲ್ಲಭನ ಮಾಡಿ ಗಲ್ಲಕ್ಕೆ ಮುತ್ತಿಡುವೆ. ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಏನು ಮಾಡಲಿ? ನಾನು ಈ ರೂಪಿನಲ್ಲಿ ಹೋದರೆ ಅವರನ್ನು ವರಿಸುವುದೆಲ್ಲಿ? ವರಸಿ ಹಾಕಿ ಬಿಡುವರು. ಸಾಂಬವಿ ಮಾಯಾ ಸ್ವರೂಪಿಣಿಯಾದ ನಾನು ಈಗಲೇ 16 ವರ್ಷದ ಕನ್ಯೆಯಾಗೆ ವೇಷವನ್ನು ಬದಲಾಯಿಸಿಕೊಂಡು ಇವರನ್ನು ವರಿಸುವನು. ಜೈ ಭುವನೇಶ್ವರ. ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸಾಯಲಿ. ಇಂಥ ಸುಂದರಾಂಗನನ್ನು, ಎಂಥ ಸುಂದರಾಂಗ, ಗಿಳಿಮೂಗಿನಂತಹ ಸುಂದರಾಂಗನನ್ನು ಮದುವೆಯಾಗದಿದ್ದರೆ ಈ ಜನ್ಮವಿದ್ದರೆಷ್ಟು, ಓದರೆಷ್ಟು. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಸುಂದರಿ ಎಲ್ಲವೇ ಜಗದೊಳಗೆ, ಜಗದೊಳಗೆ ಈ ಜಗದೊಳಗೆ ಮೋ ಜಗದೊಳಗೆ, ಈ ಜಗದೊಳಗೆ ಮೋ ಜಗದೊಳಗೆ, ಸುಂದರಿ ಎಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಮನೋಹರ ಮನೋಹರ, ಸಾಕು ಬಾರಪ್ಪ, ಪಿಳ 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 ಎನ್ನಬೇಡ, ಬಾ ಬರ ಬರ. ಅಮ್ಮ ಅಮ್ಮ, ನೀನು ಯಾರು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ 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 ಶೂರ್ಪನಖ ಎನ್ನುವರು. ಅಮ್ಮ, ನೀನಿಲ್ಲಿಗೆ ಬರಲು ಕಾರಣವೇ? ನೀನೇ ಕಾರಣನು. ಅದು ಹೇಗೆ? ಆಹಾ, ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿ ಮರುಳಾಗಿದ್ದೇನೆ. ಬಾ, ನನ್ನನ್ನು ಒರಿಸು, ಮೋಹಿಸು, ಚುಂಬಿಸು, ಆಲಂಗಿಸು, ಕಾಮಿಸು. ಬೇಡ ತಾಯಿ, ನನಗೆ ಲಗ್ನವಾಗಿರುವುದು. ಅದಿರಲಿ, ನೀನು ಯಾರು? ಈ ದಂಡಕಾರಣಕ್ಕೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ನಾನು ಅಯೋಧ್ಯಾಧಿಪತಿಯಾದ
ದಶರಥ ಚಕ್ರವರ್ತಿಯ ಸುಪುತ್ರನಾದ ಶ್ರೀರಾಮಚಂದ್ರನು. ಓ ನಾಮ. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾವಿಲ್ಲಿಗೆ ಬಂದಿರುವೆವು. ಎಷ್ಟು ಕಾಲ? 14 ವರ್ಷಗಳ ಕಾಲ. ಅಬ್ಬಬ್ಬಾ, ತಣ್ಣಗಿರಬಹುದು. ಇವಳ್ಯಾರ? ಈಕೆಯು ನನ್ನ ಧರ್ಮಪತ್ನಿ. ನಾನು ಉಪಪತ್ನಿ ಆಗುತ್ತೇನೆ. ಅದು ಸಾಧ್ಯವಿಲ್ಲ. ಅವಳ ಹೆಸರೇನು? ಈಕೆಯ ಹೆಸರು ಸೀತಾ ಎಂದು. ನನಗೆ ನಗಡೆ ಎಂದು ನಾನು. ಬೇಡ ತಾಯಿ, ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ವಿವಾಹವಾದ. ನೀನು ಅಷ್ಟೆಲ್ಲ ಕಷ್ಟ ಪಡುವುದೇ ಬೇಡ, ಗಾಳಿ ಸಾಕ್ಷಿಯಾಗಿ ಆಗು. ಅದು ಹೇಗೆ ಸಾಧ್ಯ? ಅದು ಸಾಧ್ಯವಿಲ್ಲ. ನಮ್ಮದ್ರಲ್ಲೆಲ್ಲ ಸಾಧ್ಯ. ನಿನಗೆ ಲಗ್ನವಾಗಬೇಕು. ಆಗಲೇಬೇಕು. ಹಾಗಾದರೆ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಿರುವನು. ನೀನಲ್ಲಿಗೆ ಹೋದರೆ ನಿನ್ನ ಇಷ್ಟಾರ್ಥವು ಸಿದ್ಧಿಸುವುದು. ಓಹೋ, ಒಬ್ಬರನ್ನು ಕೇಳಿದರೆ ಮತ್ತೊಬ್ಬರು, ಇಬ್ಬಿಬ್ಬರು, ಒಬ್ಬರಿಗೊಬ್ಬರು. ಇದೊಳ್ಳೆ ಅನುಕೂಲವೇ ಆಯಿತು. ನಿನ್ನ ತಮ್ಮನು ನಿನ್ನ ಹಾಗಿದ್ದಾನ, ಇಲ್ಲ ನಿನಗಿಂತಲೂ ಚೆನ್ನಾಗಿದ್ದಾನ? ಓಹೋ, ನನಗಿಂತಲೂ ಸುಂದರವಾಗಿರುವನು. ತುಂಬಾ ಸುಂದರವಾಗಿರುವನು. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಇಲ್ಲ, ಆತನು ಓರ್ವನೇ ಬಂದಿರುವನು. ಒಬ್ಬನೇ ಬರಬೇಕು, ಇಲ್ಲಾಂದ್ರೆ ನನಗೆ ಹೆಂಗೆ ಜಂಟಿ ಆಗುವುದು? ಹೌದು ತಾಯಿ. ಅಲ್ಲಿಗೆ ಹೋಗಲೇ? ಅಲ್ಲಿಗೆ ಹೋಗು. ನೀನು ಹೀಗೆ ಹೋದರೆ ಆತನು ನಿನ್ನನ್ನು ಒಪ್ಪುವುದಿಲ್ಲ. ಮತ್ತೇನು ಮಾಡಿಕೊಂಡು ಹೋಗ? ನಾನು ಕೆಲವು ಗುರುತುಗಳನ್ನು ಕೊಡುವೆನು, ಅದನ್ನು ತೆಗೆದುಕೊಂಡು ಹೋದರೆ ಆತನು ನಿನ್ನನ್ನು ಅವಮಾನಿಸುವನು. ಅವ ನಿನ್ನನ್ನು ಮಾನಿಸುವನು ಎಂದು ಹೇಳಿದೆ. ಹಾಗೆಂದೆಯ? ಅಲ್ಲ, ಆತನು ಗುರುತನ್ನು ಕೇಳಿದರೆ ಪುನಃ ಬರುತ್ತೇನೆ ಬಿಡು. ಬೇಡ 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 ಬೇಡ. ನೀನು ಹೋದರೆ ಈಗಲೇ ಅವನು ನಿನ್ನನ್ನು ವರಿಸುವನು. ಇಲ್ಲದಿದ್ದರೆ ಇಲ್ಲ. ಬರೀ ಅಮ್ಮ. ನೋಡಮ್ಮ, ಅಮ್ಮೋ, ನಾನು ಹೇಳಿದ ಹಾಗೆ ದುಂಡಗೆ ಬರೆಯಬೇಕು. ದುಂಡಾಗಿ ಬರೆಯುವೆ. ಹೇಳೆ ನನ್ನ ಸವತಿಯೇ, ಏನು ಮಿಣಿ ಮಿಣಿ ನೋಡುತ್ತಿರುವೆಯಲ್ಲ, ಬರೇ ಎಂದು. ರಸಭರಿತವಾಗಿಲ್ಲ, ಸರಿಯಾಗಿ ಬರೆ. ಬರೆದಿರುವೆನು. ಬರೆದೆಯಾ? ನಾನಿನ್ನು ಬರಲೇ? ಹಾಗೆ ಆಗಲಿ. ಸಮಯವಿಲ್ಲ, ಮುಹೂರ್ತವು ಬೀರಿ ಹೋಗುವುದು. ಮನೋಹರ ಎಲ್ಲಿದ್ದಾನಪ್ಪ ಈ ಸುರಸುಂದರಾಂಗ? ಈ ದಂಡಕಾರಣ್ಯವೇನು ನನಗೆ ಹೊಸದೇ? ಮುಂದೆ ಸಾಗಿ ನೋಡುತ್ತೇನೆ. ನನ್ನ ಮದುವೆಯಂತೆ. ನನ್ನ ಮದುವೆಯಂತೆ. ನನ್ನ ಮದುವೆಯಂತೆ. ಲೋಕವೆಲ್ಲ ಗೊಲ್ಲಂತೆ. ಮದುವೆ ಅಂತೂ ನಿಶ್ಚಿತ. ಎಲ್ಲರೂ ಬಂದು ಭೋಜನವನ್ನು ಮಾಡಿಕೊಂಡು ಹೋಗಿ. ನಂತರ ಆನೆ ಒಂಟೆ ಎಲ್ಲ. ಎಲ್ಲಿದ್ದಾನಪ್ಪ ಮನೋಹರ? ಗಮಲೇ ಗಮಲು. ಅಲ್ಲೇಗಿಂತ ಇಲ್ಲೇ ಗಮಲೆ ಚೆನ್ನಾಗಿದೆ. ಈ ಈಡು, ಈ ಜೋಡು ಚೆನ್ನಾಗಿದೆ. ಅಲ್ಲಿ ಎಲ್ಲ ಒಣಗಿದೆ, ಇಲ್ಲಿ ಪಕ್ವವಾಗಿದೆ. ಹಿಂದಿನಿಂದಲೇ ಇಷ್ಟೊಂದು ಚೆನ್ನಾಗಿದೆಯಲ್ಲ ಇವನದು. ಮುಂದೆ ಹೇಗಿರಬೇಕು? ಹಿಂದೆ ನೋಡಿದ ಮೇಲೆ ಮುಂದೆ ಬಿಡುವೇನೆ, ಅಲ್ಲಿಯೂ ನೋಡುವೆ. ಮನೋಹರ, ಸಮಯವಿಲ್ಲ, ತಿರುಗು ಮನೋಹರ. ಅಬ್ಬಾ, ಅವನು ಹೇಳಿದ ಹಾಗೆ ಇವನು ಸುರಸುಂದರನೇ. ಅವನು ಕರ್ರಗಿರುವನು, ಇವನು ಕೆಂಪಗಿರುವನು. ಇರಲಿ, ಇವನೇ ನನಗೆ ಸರಿಯಾದ ಜೋಡಿಯು. ಮನೋಹರ. ಯಾರು ಮನೋಹರ? ನಾನು ನಿನ್ನ ಮನೋಹರ. ಹೌದು. ಯಾರು ನೀನು ಶುಭಾಂಗಿ? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು ಶುಭಾಂಗ. ಓಹೋ, ನೀನು ಅಸುರ ಕಣ್ಣಿ, ರಾವಣನ ಸಹೋದರಿಯೇ? ಹಾಗಾದರೆ ನಾನು ನಿನ್ನನ್ನು ವರಿಸುವಂತಿಲ್ಲ. ನೀನೀಗಲೇ ಹೊರಡು. ಏಕೆ?
ಏಕೆಂದರೆ ನೀನು ರಾವಣನ ಸಹೋದರಿ, ಆದ್ದರಿಂದ ನಾನು ನಿನ್ನನ್ನು ಲಗ್ನವಾಗುವಂತಿಲ್ಲ. ಆಗಬೇಕು, ಆಗಬೇಕೆಂದಲೇ ಬಂದಿರುವೆನು. ಹಾಗಾಗದು. ಏಕೆಂದರೆ ನಾನು ರಾಮದಾಸ, ರಾಮನ ಆಜ್ಞೆ ಇಲ್ಲದೆ ಏನೂ ಮಾಡುವಂತಿಲ್ಲ. ಹಾ ಅಲ್ಲಿಗೆ ನೀನು ನನ್ನ ಅಣ್ಣನಿರುವನು, ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರು. ಅಯ್ಯೋ ಮರುಳೆ ಮಂಕೆ, ನಾನು ಮೊದಲೇ ನಿಮ್ಮಣ್ಣನ ಬಳಿಗೆ ಹೋಗಿದ್ದೇನು. ಹೂ ನನ್ನ ಅಣ್ಣನ ಬಳಿಗೆ ಹೋಗಿದ್ದೆ. ನನ್ನಣ್ಣನು ಏನೆಂದು ಹೇಳಿದನು? ಹೇಳಿದ್ದಾನೆ, ಆದರೂ ನಾನು ಒಂದು ತರ ನಿನಗೆ ಅತ್ತಿಗೆಯಾಗಬೇಕಾಗಿತ್ತು, ಅದನ್ನು ಬಿಡಿಸಿ ಬಿಟ್ಟು ಹೆಂಡತಿಯಾಗಲು ಕಳಿಸಿದ್ದಾನೆ. ಹಾಗೆಲ್ಲ ನಾನು ನಿನ್ನನ್ನು ಒರೆಸುವಂತಿಲ್ಲ. ನಾನು ನಿನ್ನನ್ನು ಒರೆಸಬೇಕಾದರೆ ನೀನು ನನ್ನ ಅಣ್ಣನ ಬಳಿಗೆ ಹೋಗಿ ಏನಾದರೂ ಗುರುತುಗಳನ್ನು ತೆಗೆದುಕೊಂಡು ಬಾ, ಆಗ ನಾನು ನಿನ್ನನ್ನು ಒರೆಸುವೆನು. ಅಯ್ಯೋ ಮರುಳೆ, ನನ್ನನ್ನೇನು ಮಂಕೆ ಎಂದು ತಿಳಿದೀಯಾ? ನನಗೂ ಬುದ್ಧಿ ಇರುವುದು. ನಾನು ಮೊದಲೇ ಗುರುತನ್ನು ಪಡೆದು ಬಂದಿರುವೆನು. ಏನು ಗುರುತುಗಳನ್ನು ತಂದು? ಹಾಗಾದರೆ ತೋರಿಸು. ತೋರಿಸಿಬಿಟ್ಟರೆ ನೋಡಿ ಬಿಡುವೆಯಾ? ತೋರಿಸು, ನೋಡುವೆನು. ಏನು ನೋಡುವೆಯೋ ನೋಡುವ. ಸಾರಿ ಭರದೆ ಚಪಳೆ ಮಾಯಾ ತಲೆ, ಸಾರಿ ಭರದೆ ಚಪಳೆ ಮನೋಹರ. ಸಾರಿ ಭರದೆ ಚಪಳೆ ಮಾಯಾ ತಲೆ, ಸಾರಿ ಭರದೆ ಚಪಲೆ ಆಸೈ ತೋರೆ ಚಂದೋರೆ ಮೋಸಂಗೈಯಲು ಬಂದೆಯ. ಮನೋಹರ, ಆಸೈ ತೋರೆ ಚಕೋರೆ ಮೋಸಂಗೈಯಲು ಬಂದೆಯ. ಸಲ್ಲದಿಲ್ಲಿ ಸಾಹಸಂಗಳ್ ಮನೋಹರ, ಸಲ್ಲದಿಲ್ಲಿ ಸಾಹಸಂಗಳ್ ಎಲ್ಲವೊಮ್ಮೆ ಸಾರು. ಸಾರೆ ಭರದೆ ಚಪಳೆ ಎಲೆ ಮಾಯಾ ತಲೆ, ಸಾರೆ ಭರದೆ ಚಪಳೆ. ನಿನ್ನ ರೂಪರಾಗತ್ಯಕ್ಕೆ ತಕ್ಕಂತೆ ಬರೆದಿರುವುದು. ಇಲ್ಲಿಂದ ಮೊದಲು ತೊಲಗು, ಇಲ್ಲವಾದರೆ ನಿನ್ನ ಪ್ರಾಣವನ್ನು ಇಲ್ಲಿ ಹೋಗುವುದು. ಲೇ ಲಕ್ಷ್ಮಣ, ನನ್ನನ್ನೇನು ಸಾಮಾನ್ಯದವಳೆಂದು ಭಾವಿಸಿದ್ಯಾ? ಇದೋ ಘೋರ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವರಿಸುವೆನೋ, ಜಾಗೃತಿಯಾಗಿ ತಿಳಿಸು. ನಿನ್ನ ರೂಪಗೆ ಮೆಚ್ಚತಕ್ಕದ್ದೇ. ಮೊದಲು ನೀನು ಇಲ್ಲಿಂದ ಹೊರಡು. ನಿನ್ನ ಸೆರಗಿನಿಂದ ಕಣ್ಣುಗಳನ್ನು ಕಟ್ಟಿಕೋ, ಆನಂತರ ನಾನು ನಿನ್ನನ್ನು ವರಿಸುವೆನು. ಇದ್ಯಾವ ಪದ್ಧತಿನಯ್ಯ? ಇದು ನಮ್ಮ ಕ್ಷತ್ರಿಯ ಪದ್ಧತಿ. ಕ್ಷತ್ರಿಯ ಪದ್ಧತಿಯಲ್ಲಿ ವಧುವರರನ್ನು ನೋಡುವಂತಿಲ್ಲ, ಮಾತನಾಡುವಂತಿಲ್ಲ, ಮುಟ್ಟುವಂತಿಲ್ಲ. ಆದ್ದರಿಂದ ಮತ್ತೇನು ಮಾಡಬೇಕು? ಕಣ್ಣುಗಳನ್ನು ಕಟ್ಟಿಕೋ, ಆಗ ನಾನು ನಿನ್ನನ್ನು ವರಿಸುವೆನು. ಮುಚ್ಚಿಕೊಂಡೆ, ಕುಳಿತುಕೊಂಡೆ, ಸರಿಯಾಗಿ ಮುಚ್ಚಿಕೋ, ಕುಳಿತುಕೋ.
ಕಬೀರ ನಳಿನಿ ಗರ್ಭಾಂಡವೆಲ್ಲವಂ ಕರಗಡಗಡಿಸಿಕೋ ನಳಿನಿ ಗರ್ಭಾಂಡವೆಲ್ಲವಂ ಕರಗಡಗಡಿಸಿಕೋ ಮಹೇಂದ್ರಾದಿ ದೇವತೆಗಳೆನ್ನ ಚರಣ ಸೇವೆಯ ಗೈಯಲ್ ಮಹೇಂದ್ರಾದಿ ದೇವತೆಗಳೆನ್ನ ಚರಣ ಸೇವೆಯ ಗೈಯಲ್ ಸುರನಾರ್ಯರ ನವತಾಡ ನರ್ತನಗಳ ವೀಕ್ಷಿಸುತ್ತ ನವತಾಡ ನರ್ತನಗಳ ವೀಕ್ಷಿಸುತ್ತ ಅಮರ ವಿಳಾಸ ವೈಭವದಿಂಬೆರವ ಈ ದಶಮುಖನಿಗೆ ಅದಾರು ಸಾಟಿ ವಿಭೀಷಣ, ಕುಂಭಕರ್ಣ, ಪ್ರಹಸ್ತ ಮತ್ತು ಮಂತ್ರಿ ಮಹೋದರರೇ, ವಿಜಯ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ. ಪ್ರಹಸ್ತ, ವಿಜಯ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ. ಸಭಾಪೂರಿತಂ ಪ್ರತಿಧ್ವನಿರವಂ ಪ್ರಚಂಡ ಪರಾಕ್ರಮ ಶೋಭಿತಂ. ಕುಂಭಕರ್ಣ, ಅಗ್ರಜ,
ಸಹೋದರ ಕುಂಭಕರ್ಣ, ಅಗ್ರಜ, ಪ್ರಹಸ್ತ, ಮಹಾಪ್ರಭುಗಳೇ ಮತ್ತು ಮಂತ್ರಿ ಮಹೋತ್ತರರೇ, ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ಕೈಕಸಾದೇವಿಯ ಗರ್ಭ ಸಂಜಾತನು, ವಿಶ್ವವಧುವಿನ ಸುಪುತ್ರನು, ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು, ಸ್ವಸಾಮರ್ಥ್ಯ ಬಲದೋಳ್ ಲಂಕಾನಗರವನ್ನೇ ಸ್ವಾಧೀನ ಮಾಡಿಕೊಂಡ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ, ನನ್ನ ವೈಭವಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರರು, ಧೀರರು, ಶೂರರು ಅವನಾವನಿರುವನು. ಪ್ರಹಸ್ತ ಅವನಾವನಿರುವನು. ನಿಜ ಪ್ರಭು, ನಿಜ. ವೀರ ಧೀರ ರಣವೀರ ರಣವರ ಕಂಠಿ ವರ. ಹಾ ಪ್ರಭು. ಪ್ರಹಸ್ತ, ವೀರ ಧೀರ ರಣವೀರ ಸುರವರ ಕಂಠಿ ವರ. ದುರಿತ ಸುಖದಿ ದುರಿತ ಬರ ಧರೆಂದೆನಿಗೆ ಜಯ ಜಯ. ನಿರುತ ಸುಖದಿ ದುರಿತ ಬಲ ಧರೆಂದೆನಿಗೆ ಜಯ ಜಯ. ಧರೆಂದೆನಿಗೆ ಜಯ ಜಯ. ಧರೆಂದೆನಿಗೆ ಜಯ ಜಯ. ಸಾರ್ವಭೌಮ. ಪರಶಿವನಿಂದೊಡ ಬಡಗ ಗಂಗಾಧೀಶ್ವರ. ಪರಶಿವನಿಂದೊಡ ಬಡಗ ಗಂಗಾಧೀಶ್ವರ. ನಿರುತ ಸುಖದಿ ನುರಿತ ಬಲ ಧರೆಂದೆನಿಗೆ ಜಯ ಜಯ. ನಿರುತ ಸುಖದಿ ನುರಿತ ಬಲದಿ ಧರೆಂದೆನಿಗೆ ಜಯ ಜಯ. ಧರೆಂದೆನಿಗೆ ಜಯ ಜಯ. ಧರೆಂದೆನಿಗೆ ಜಯ ಜಯ. ಧರೆಂದೆನಿಗೆ ಜಯ ಜಯ. ನಿಜ ಪ್ರಭು, ನಿಜ. ನಿಮಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲೇ ಯಾರೂ ಇಲ್ಲ. ಅಲ್ಲದೆ ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಸರ್ವ ಕಿನ್ನರ ಕಿತ್ತಾದಿಗಳು ಎದರಿ ನಡುಗುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರನಾಗಿ ಜನಿಸಿ ಅಜಾತ ಶತ್ರುವಾದ ಆ ಹರಿಯ ಶಿರವನ್ನು ಹರಿದು ಅದೇನಾಗಬೇಕೆಂಬ ಕುತೂಹಲದಿಂದ ಆ ಪಾತಾಳ ಲೋಕವನ್ನು ಹಕ್ಕಿ ಬಲಿಚಕ್ರವರ್ತಿ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಪರಾಕ್ರಮಶಾಲಿಗಳು ನೀವಲ್ಲವೇ? ಪ್ರಹಸ್ತ, ಸಾಕು ಸಾಕು. ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒನ್ನ ಶೂಲಕ್ಕೇರಿಸಬೇಕು. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲಾ ಭಾವದಾರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜನು ವಿಭೀಷಣ. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ತಾಯಿಯ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತಡೆಯ ಮೇಲೆ ಮಲಗೆದ್ದು ಹತುಳ ಪರಾಕ್ರಮಿಯು, ಭುವನ ಭೀಕರನು, ರಕ್ಕಸರಲ್ಲಿ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನಾದ ನನ್ನ ಅಗ್ರಜನನ್ನು ಹೀಗೆ ಹೀಯಾಳಿಸುತ್ತಿರುವೆಯ? ವಿಭೀಷಣ, ಸಾಕು, ಬಾಯಿ ಮುಚ್ಚು. ಭಲೆ ಕುಂಭಕರ್ಣ, ಭಲೆ. ವಿಭೀಷಣನೇನು ನನ್ನ ಬಲ ಪರಾಕ್ರಮವನ್ನು? ನಾನು ಜಗಮಲ್ಲ. ಈ ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮನನ್ನು ನನ್ನ ಅರಮನೆಯಲ್ಲಿ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ.
ಋಷಿಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ದಿಕ್ವಿಕ್ತಿಗಳೇ ಬಿರಿದು ಪೃಥ್ವಿಯೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಮೃಡನ ಭಕ್ತನು. 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಅನ್ಯರಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾದ ನನ್ನ ನೋಡಿ ಕರುಣಿಸಿ ಬರವಿತ್ತು ಭೂಜಗವೇ ಅಚ್ಚರಿ ಪಡುವಂತೆ ಮಾಡಿದ. ಈ ದಶಕಂಠ ರಾವಣನಿಗೆ ಅದಾರು ಸಾಟಿ. ಇಂತಹ ನನಗೆ ಕೇವಲ ಅಲ್ಪವತಿಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದ ಶಿವ ಎಂಬ 2 ಅಕ್ಷರಗಳಿಗಿಂತ ಸರ್ವದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ಧಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸುವ ಬಿರುದಾಂಕಿತನು ನಾನು. ಸರಿಯಾಗಿ ನುಡಿದಿರಿ ಮಹಾಪ್ರಭು. ನಿಮ್ಮ ನುಡಿಗಳು ಹೇಡಿಗಳಿಗೆ ಧೀರತ್ವವನ್ನು ತರುತ್ತದೆ. ಅದಾವ ದೈವದ ಬಲವೋ, ಅದಾವ ಜನ್ಮದ ಬಲವೋ. ನಾನು ನಿಮ್ಮ ಬಳಿ ಮುಖ್ಯಮಂತ್ರಿ ಆಗಿರುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಪ್ರಭು. ನಿಜ ನಿಜ. ಕಟುಬದ ವೀರರೆಂದೆನಿಸಿ ತ್ರಿಜಗದೋ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ದರೆ ಉಳಿಯುವುದೇ? ಶತ್ರುಗಳು ಎದುರಾಗುವರೆ. ಅಮಿತ ಪರಾಕ್ರಮಶಾಲಿಯಾದ ನಮ್ಮಣ್ಣನ ಸಾಧನೆ ಅಸಾಮಾನ್ಯವಾದದ್ದೇ. ಲೋಕನಾಯಕನ ವಾಸವಾಗಿದ್ದ ಕೈಲಾಸ ಪರ್ವತವನ್ನೇ ತನ್ನ ತೋಳುಗಳ ಶಕ್ತಿಯಿಂದ ಎತ್ತಿ ಹಿಡಿದು 14 ಲೋಕವನ್ನೇ ಅಚ್ಚರಿಗೊಳಿಸಿದ ಧೀಮಂತ ನಾಯಕ ನನ್ನ ಅಗ್ರಜ. ದಿಟ್ಟತನದ ಅಸುರ ನಾರಿಯ ಗರ್ಭ ಸಂಜಾತರು ಆದ ಈ ರಾವಣ ಕುಂಭಕರ್ಣರಿಗೆ ಶತ್ರುಗಳಂತಿರಲಿ ಮೃತ್ಯು ದೇವತೆಯೂ ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನು ಭಜಿಸುತ್ತಾ ಸ್ಮರಿಸುತ್ತಾ ಆ ಮೃತ್ಯುಂಜಯನ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸಹೋದರಿ ಅಲ್ಲದೆ ನಮಗೆ ವಿರೋಧಿಯಾಗುವಳೆ. ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಅಚ್ಚರಿ ಪಡುವನು. ಇದು ಲೋಕಕ್ಕೆ ತಿಳಿದಿರಲಿ, ಎಚ್ಚರವಿರಲಿ ಲೋಕಕ್ಕೆ, ಎಚ್ಚರವಿರಲಿ ಲೋಕಕ್ಕೆ, ಎಚ್ಚರವಿರಲಿ ಲೋಕಕ್ಕೆ. ನಿಜ ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ನಿಜ. ಶತಯೋಜನ ವಿಸ್ತಾರವುಳ್ಳ ಈ ಶರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ ದೇವತೆಗಳಿಗೆ ಆಗಲಿ ಆ ನನ್ನ ಜಾತ ಶತ್ರುವಾದ ಹರಿಗೂ ಇಲ್ಲ. ಆಲಿಸಬಾರದೆ ನಾ ಮಾತನು
ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ಸತ್ಕಾರ್ಯಗಳನ್ನು ಮಾಡುತ್ತಾ, ಯಾರು ಸದಾ ದೈವವನ್ನು ನಂಬಿ ಪೂಜಿಸುತ್ತಾ ನೈಷ್ಠಿಕವಾದ ಕರ್ಮಗಳನ್ನು ಆಚರಿಸಿ ಸತ್ಪುರುಷಶೀಲರಾಗುವರೋ ಅಂಥವರಿಗೆ ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯುವಳು. ವಿಭೀಷಣ, ಈ ನನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾಕಾರವನ್ನು ನಾನೇ ಕಳೆದುಕೊಳ್ಳುತ್ತಿರುವೆನು. ನೀನಲ್ಲದೆ ಅನ್ಯರ್ಯಾರಾದರೂ ಈ ಮಾತುಗಳನ್ನು ಆಡಿರುತ್ತಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಶೂರ್ಪನಖ, ಏನಾಯಿತು? ಶೂರ್ಪನಖ, ಅದೇನೆಂದು ಸರಿಯಾಗಿ ಬೊಗಳು. ನಾಮ ಮಹಾಪ್ರಭು, ಅವರ ವಿಚಾರವನ್ನು ತಿಳಿದಿಲ್ಲ ನಾವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವನ ಪ್ರವೇಶವಾಗಿರುವುದು. ಅದರಲ್ಲಿ ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ. ಮಹಾಪ್ರಭು, ಆ ಸೀತೆ ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರು ಮೂಗು ಕಿವುಗಳನ್ನು ಕೊಯ್ದು ಕಳಿಸಿರುವರು. ರಾಕ್ಷಸ ಕುಲ ಧೀಮಂತರೆನಿಸಿದ ನಮ್ಮನ್ನು ಕನಸಿನಲ್ಲಿಯೂ ಸ್ಮರಿಸದವರು ಕೆಣಕಿ ಉಳಿಯಲಾರರು. ನಮ್ಮ ದೈತ್ಯ ಸಹೋದರಿಯನ್ನು ಅಪಮಾನಗೊಳಿಸಿದರೆ ಮಾನವರು. ಅಗ್ರಜ, ನಾವು ನಮ್ಮ ಪರಿಹಾರ ಸಮೇತವಾಗಿ ಹೋಗಿ ಮಾನವರನ್ನು ಧ್ವಂಸ ಮಾಡಿ ಬರೋಣ. ಶಾಂತಿ ಕುಂಭಕರ್ಣ, ಶಾಂತಿ. ಶೂರ್ಪನಖ ಸಹೋದರಿಯಾದ ಮಾತ್ರಕ್ಕೆ ಆಕೆಯ ಮಾತುಗಳು ಪರಿಗ್ರಹವಲ್ಲ. ಶೂರ್ಪನಖ, ಅವರು ನಿನ್ನನ್ನು ಸುಮ್ಮನೆಗಾಸಿಗೊಳಿಸಿದರೆ ನೀನು ಏನೋ ಸ್ವೇಚ್ಛಾಗಿ ವರ್ತಿಸಿರಬೇಕು. ನಿಜ ಹೇಳು. ಹೇಳುವುದಿನ್ನೇನು, ಕೇಳುವುದಿನ್ನೇನು? ನಮ್ಮ ದಂಡಕಾರಣ್ಯದಲ್ಲಿ ನೆಲೆಸಿ ನಮಗೆ ಕೇಡನ್ನು ಎಸಗಿದರಿಂದ ಮೇಲೆ ಆ ನರಮಾನವರು ಇನ್ನೆಷ್ಟು ಬಲಶಾಲಿಗಳಾಗಿರಬಹುದು. ಅಣ್ಣ,
ಅಣ್ಣ ಸೀತೆ 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 ರಾಮನ ಹೆಂಡತಿ ಬಹಳ ಸುಂದರವಾಗಿರುವಳಣ್ಣ. ಅವಳನ್ನು ಕರೆದುಕೊಂಡು ಬಂದು ಲಗ್ನವನ್ನು ಮಾಡಿಕೊಂಡ. ಭಲೆ ಶೂರ್ಪನಕ ಭಲೆ. ನಾಸಿಕ ಹೋದರೇನಂತೆ, ಬುದ್ಧಿಯು ಮಾತ್ರ ಇನ್ನೂ ಚುರುಕಾಗಿ ಇರುವುದು. ಹೋಗು, ನೀನಂತಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಕೊ. ನಡಿ. ಹೋಗಬಹುದಣ್ಣ. ಕುಂಭಕರ್ಣ, ಪ್ರಹಸ್ತ, ವಿಭೀಷಣ ಸಹೋದರ, ಇನ್ನು ನಮ್ಮ ನಡೆ ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಆರ್ಯಪುತ್ರ, ಅದೋ ನೋಡಿ ಆ ಸ್ವರ್ಣಮಯವಾದ ಜಿಂಕೆಯನ್ನು. ನೀವು ಅದನ್ನು ಹಿಡಿದು ತಂದುಕೊಟ್ಟರೆ ನೀವು ಇಲ್ಲದ ಸಮಯದಲ್ಲಿ ಅದರೊಡನೆ ಆಟವಾಡಲು ಬಹಳ ಚೆನ್ನಾಗಿರುವುದು. ಏನು ಹೇಳಿವಿರಿ? ಜಾನಕಿ, ಸೀತಾ ನೋಡಿ ಬಯಸುವುದೀಗ ಮಾಯಾಮೃಗವನೇನಿದ ನೋಡಿ ಬಯಸುವುದೀಗ ಮಾಯಾಮೃಗವನೇನಿದ. ಸೀತಾ, ನನ್ನ ಮಾತುಗಳನ್ನು ಕೇಳು. ಸೀತಾ, ಜಾನಕಿ
ವರ್ಣಮಯವಾದ ದೇಹದಿಂದ ಕೂಡಿದ ಈ ಸಾರಂಗವನ್ನು ನಾನು ಇದುವರೆಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಇದನ್ನು ನೋಡುತ್ತಿದ್ದರೆ ರಾಕ್ಷಸರ ಮಾಯೆಯಿಂದೇ ಭಾಸವಾಗುತ್ತಿರುವುದು. ನೀನದನ್ನು ಬಯಸಬೇಡ ಸೀತಾ. ಆರ್ಯಪುತ್ರ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಈ ರೀತಿಯ ಅನುಮಾನಗಳು ಸಹಜವೇ. ನಿಮ್ಮ ಮಾತನ್ನು ನಾನು ಕೇಳುವಂತವಳಲ್ಲ. ದಯಮಾಡಿ ನನಗೆ ಆ ಜಿಂಕೆಯನ್ನು ತಂದುಕೊಡಿ. ಸೀತಾ, ಹಿಂದೆ ನಾವು ಶೂರ್ಪನಖ ದೇವಿಗೆ ಅಪಮಾನ ಕಳಿಸಿದ್ದೆವು. ಅದಕ್ಕಾಗಿ ಆ ದಾನವರು ನಮ್ಮನ್ನು ವಂಚಿಸಲು ಈ ಮಾಯಾಮೃಗದ ವೇಷವನ್ನು ಧರಿಸಿ ಬಂದಿರಬಹುದು. ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ನಾನು ನಿನಗೆ ತಂದು ಕೊಡುತ್ತೇನೆ. ಬಳಿಯಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವಿರಾ? ಸೀತಾ, ತಂದು ಕೊಡುವುದಾದರೆ ಈ ಮೃಗವನ್ನೇ ತಂದು ಕೊಡಿ. ಇಲ್ಲವಾದರೆ ನಾನು ಅನ್ನಾಹಾರಾದಿಗಳನ್ನು ತ್ಯಾಗ ಮಾಡುವೆ. ಸೀತಾ, ಶಾಂತಳಾಗು ಸೀತಾ. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ, ನಮಸ್ಕರಿಸುವೆನು. ಲಕ್ಷ್ಮಣ, ಸೀತೆಯು ಆ ಮೃಗವನ್ನು ಬಯಸಿದ್ದಾಳೆ. ನಾನು ಹಿಡಿದು ತರಲೇ? ಬೇಡ ಲಕ್ಷ್ಮಣ. ಸತಿಯ ಅಪೇಕ್ಷೆಯನ್ನು ಈಡೇರಿಸಬೇಕಾಗಿರುವುದು ಪತಿಯಾದ ನನ್ನ ಕರ್ತವ್ಯ. ನೀನು ಇಲ್ಲಿಯೇ ಇದ್ದು ಸೀತೆಯನ್ನು ಜಾಗೃತಿಯಾಗಿ ನೋಡಿಕೊ. ನಾನೇ ಹೋಗಿ ಆ ಮೃಗವನ್ನು ಹಿಡಿದು ತರುತ್ತೇನೆ. ಹಾಗೆ ಆಗಲಿ ಅಣ್ಣ. ನಾನು ಬರುವವರೆಗೂ ಈ ಸ್ಥಳವನ್ನು ಬಿಟ್ಟು ಕದಲಕೂಡದು, ತಿಳಿಯಿತೆ? ತಮ್ಮ ಮಗನ ಎಲ್ಲಿಗೆ ಹೋಗುವೆ ಕಳ್ಳ ಮೃಗವೇನೆ, ಎಲ್ಲಿಗೆ ಹೋಗುವೆ ಕಳ್ಳ ಮೃಗವೇನೆ, ಸೊಲ್ಲ ನಡಗಿವೆ, ಸೊಲ್ಲ ನಡಗಿವೆ, ಎಲ್ಲಿಗೆ ಹೋಗುವೆ ಕಳ್ಳ ಮೃಗವೇನೆ. ಯಾವುದೋ ರಕ್ಕಸರಿಂದ ಏನೋ ವಿಪತ್ತು ಸಂಭವಿಸಿರುವಂತೆ ಕಾಣುತ್ತಿರುವುದು. ಹೋಗು ಲಕ್ಷ್ಮಣ, ಹೋಗು. ಜಾಗೃತಿಯಾಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೋಗು ಲಕ್ಷ್ಮಣ. ಅಮ್ಮ, ಧ್ವನಿ ಏನೋ ಕೇಳಿ ಬಂತು. ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು ತಾಯಿ. ಲಕ್ಷ್ಮಣ, ಇದಾಗ ಸಂಕಟ ಪಡಬೇಕಾದ್ದು ಸಹಜ. ಇದು ನಿಮ್ಮಣ್ಣನ ಧ್ವನಿಯೇ ಹೊರತು ಅನ್ಯತಾ ಅಲ್ಲ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಏನು ಹೇಳುತ್ತಿರುವೆ ತಾಯಿ? ಜಗತ್ತೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ತಾವು ಭಯಪಡಬೇಡಿ, ಧೈರ್ಯದಿಂದಿರಿ ತಾಯಿ. ಇಲ್ಲ ಲಕ್ಷ್ಮಣ, ನನ್ನ ಮಾತನ್ನು ಕೇಳು. ನಿಮ್ಮಣ್ಣನಿಗೆ ಏನೋ ವಿಪತ್ತು ಸಂಧಿಸುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ. ಲಕ್ಷ್ಮಣ, ಹೋಗಲಾರೆಯ, ಹೋಗಲಾರೆಯ ಲಕ್ಷ್ಮಣ. ಕಡೆಗೂ ನಿನ್ನ ದಾಯಾದಿ ಮಾತ್ಸರವನ್ನು ಸಾಧಿಸಿಯೇ ಬಿಟ್ಟಿನಿ. ಇನ್ನೇನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದರೆಂದು ನಾನು ತಿಳಿದಿರಲಿಲ್ಲ. ನಿಮ್ಮಂತಹ ಗುಪ್ತ ಶತ್ರುಗಳನ್ನು ತನ್ನ ಪ್ರಿಯ ಸಹೋದರನೆಂದು ಭಾವಿಸಿದನಲ್ಲ ನನ್ನ ಸ್ವಾಮಿಯು. ಈಗ ತಿಳಿಯಿತು. ನಿಮ್ಮಣ್ಣನು ಕೇಳಿಗೀಡಾದರೆ ಸುಲಭವಾಗಿ ನಿನ್ನೊತ್ತಿಗೆಯೂ ನಿನ್ನವಳಾಗುವೆಂಬ ಬಯಕೆ ನಿನ್ನದು. ರಾಮಚಂದ್ರ, ಕಠಿಣವಿದೆಂದೋ
ಏನು ಹೇಳಿದೆ ತಾಯಿ? ನನ್ನ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ನಿನ್ನನ್ನು ಹೆಚ್ಚೆಂದು ಭಾವಿಸಿರುವೆನು. ಆಗಲಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಿನ್ನ ಆಜ್ಞೆಯಂತೆ ಹೋಗುವೆನು. ಅಮ್ಮ, ನಿನ್ನಲ್ಲಿ ನನ್ನದೊಂದು ಪ್ರಾರ್ಥನೆ. ಅದೇನು ಹೇಳು ಲಕ್ಷ್ಮಣ. ಏನಿಲ್ಲ ತಾಯಿ, ನಾನಿಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆಯುವೆನು. ನಾನಾಗಲಿ ಅಣ್ಣನಾಗಲಿ ಬರುವ ತನಕ ಆ ಸಪ್ತಋಷಿಗಳ ಆಜ್ಞೆಯನ್ನು ದಾಟಬಾರದೆಂಬುದೇ ನನ್ನ ಪ್ರಾರ್ಥನೆ. ಹಾಗೆ ಆಡು.